ಈಗ ನಿಮ್ಮ ಒಂದಿಷ್ಟು ಟಾಸ್ಕು, ಒಂದಿಷ್ಟು ಗೇಮ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೀಕ್ರೆಟ್ ರೂಮ್ ಅನ್ನೋದು ನಿಮ್ಗೆ ಎಷ್ಟು ಪಾಸಿಟಿವ್ ಆಯ್ತು ಅಥವಾ ಎಷ್ಟು ನೆಗೆಟಿವ್ ಆಯ್ತು ಸೀಕ್ರೆಟ್ ರೂಮ್? ಸರ್ ಆಕ್ಚುಲಿ ನಾನು ಅದನ್ನೇ ಹೇಳಿದ್ನಲ್ಲ, ನನಗೆ ಅದೇ ಈ ಇನ್ಸಿಡೆಂಟ್ ಏನಾಯ್ತು ನನಗೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ ಬಿಗ್ ಬಾಸ್ ನೋಡಿ ಗೊತ್ತಿರಲಿಲ್ಲ. ಲಾಸ್ಟ್ ಇಯರ್ ಏನದು ಇನ್ಸಿಡೆಂಟ್ ಆಯ್ತು. ಇಲ್ಲಿ ಜಗಳ ಎಲ್ಲ ಆಡ್ಬೇಕಾದ್ರೆ ತಂದೆಗೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ. ನನ್ನ ಡ್ಯಾಡಿ ಮಮ್ಮಿಗೆ ನಾನು ಇಲ್ಲಿ ಜಗಳ ಆಗೋದು ಅದು ನೆಗೆಟಿವ್ ಆಗುತ್ತೆ ಹೊರಗಡೆ ಅಂತ ನಾನು ಅನ್ಕೊಂಡಿದ್ದೆ. ಹಾಗಾಗಿ ಶೋ ಇಂದ ಹೊರಗಡೆ ಬರಬೇಕು ಅಂತ ಅಂದೆ. ಇಮಿಡಿಯೇಟ್ ಆಗಿ ಏನಾಗುತ್ತೆ, ಅವ್ರಿಗೆ ನಮ್ಮ ಪೊಟೆನ್ಷಿಯಲ್ ಗೊತ್ತಿರುತ್ತೆ. ಈ ಹುಡುಗ ಯಾವ್ದು ತಡೀತಾ ಇದೆ, ಈ ಹುಡುಗನ್ಗೆ ಇದು ಇಲ್ಲ, ಅವನು ಗೇಮ್ ಓಪನ್ ಮಾಡ್ತಾನ ಅವನು, ಬಟ್ ಅವ್ನಿಗೇನೋ ಅವನು ತಲೆಯಲ್ಲಿದೆ ಅಂತ ಬಿಗ್ ಬಾಸ್ ಅವರು ದೇ ಆರ್ ಇಂಟೆಲಿಜೆಂಟ್ ಸರ್. ಅವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ ತಂದೆಗೆ ರೀಚ್ ಆಗಿ ಅವ್ನಿಗೆ ಏನೋ ಹಿಡಿತಾ ಇದೆ ಅವನ್ನ. ಯಾವಾಗ ಡ್ಯಾಡಿ ಹೇಳ್ತಾರೆ ನಿನ್ನ ಹಠ ಗೊತ್ತು, ಆಟ್ಕೊಂಡು ಬಾ ಅಂತ, ಇಮಿಡಿಯೇಟ್ ಸೀಕ್ರೆಟ್ ರೂಮ್ ಸಿಗುತ್ತೆ ನನಗೆ. ಸೀಕ್ರೆಟ್ ರೂಮ್ಗೆ ಹೋಗ್ತೀನಿ, ಟಿವಿಲ್ ನೋಡ್ತೀನಿ. ಟಿವಿಲ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ನಾನು ವೀಕ್ ಇದ್ದೆ ಅಂತ. ಹೊರಗಡೆ ಬರಕ್ ಕಾಯ್ತಾ ಇರ್ತೀನಿ, ಹೊರಗಡೆ ಬಂದು ಓಪನ್ ಮಾಡ್ತೀನಿ ಸರ್ ನನ್ನ ಗನ್ನ. ಆಮೇಲೆ ಫೈರ್ ಎಂಡ್ವರೆಗೂ ಏನೇನು ಚಾಲೆಂಜ್ ಬಂತು ಹೊಡ್ಕೊಂಡೇ ಬಂದ್ಬಿಟ್ಟೆ ಸರ್ ನಾನು ಒಬ್ಬನೇ. ಮತ್ತೆ ಅಶ್ವಿನಿ ಮೇಡಮ್ ಅವರು ಹೇಳಬೇಕು ಪಾಪ, ಅವ್ರನ್ನೂ ಟಾರ್ಗೆಟ್ ಮಾಡಿ ಕಾರ್ನರ್ ಮಾಡ್ತಾ ಇದ್ರು. ಮೇಡಮ್ ಬನ್ನಿ, ನಾನು ನೀವು ತೋರ್ಸೋಣ ಅಂತ ಅಷ್ಟು ಜನನು ಫ್ರಂಟ್ ಲೈನಲ್ಲಿ ಹಾಕೊಂಡು ಹೊಡ್ಕೊಂಡು ಬಂದ್ವಿ ಸರ್.